ಇನ್ನು ಸಿ ಟಿ ರವಿ ಅವರೇ ಫೇಕ್ ಇದ್ದಾರೆ, ಇನ್ನು ಫೇಕ್ ಎನ್ಕೌಂಟರ್ ಎಲ್ಲಿಂದ ಬಂತು ಅಂತ ಬೆಳಗಾವಿಯಲ್ಲಿ ಕಾಂಗ್ರೆಸ್ನ ಶಾಸಕ ವಿನಯ್ ಕುಲಕರ್ಣಿ ವಾಗ್ದಾಳಿ ನಡೆಸಿದ್ದಾರೆ. ಹುಚ್ಚರ ಕೈಯಲ್ಲಿ ಕಲ್ಲು ಕೊಟ್ಟಂತೆ ಬಿಜೆಪಿಯವರು ಮಾತನಾಡ್ತಾರೆ. ಅವರು ಮಾತನಾಡುವಂತಹ ಮಾತುಗಳು ಹುಚ್ಚರ ಕೈಯಲ್ಲಿ ಕಲ್ಲು ಕೊಟ್ಟಂತೆ ಅಂತ ಲೇವಡಿ ಮಾಡಿದ್ದಾರೆ. ಇವರು ಯಾರಿಗೆ ಕಲ್ಲು ಹೊಡಿತಾರೋ ಯಾರಿಗೆ ಗೊತ್ತು. ಅವರಿಗೆ ಮಾತೇ ಬಂಡವಾಳ, ಅವರು ಮಾತನಾಡುವಂತಹ ಮಾತುಗಳೇ ಅವರಿಗೆ ಬಂಡವಾಳ. ಅವರು ಸಂಘಟನೆ ಮೂಲಕ ಬಂದವರಲ್ಲ. ಜಾತಿ ನಡುವೆ ವಿಷ ಬೀಜ ಬಿತ್ತಿ ಅದರ ಮೇಲೆ ಬೆಂಕಿ ಹಚ್ಚೋದು ಇವರ ಕೆಲಸ. ವಿನಯ್ ಕುಲಕರ್ಣಿ ಅವರು ಸಿ ಟಿ ರವಿ ಅವರ ವಿರುದ್ಧ ಕಿಡಿಕಾರಿದ್ದಾರೆ. ಸಿ ಟಿ ರವಿನ ಫೇಕ್ ಅದಾವೆ, ಫೇಕ್ ಎನ್ಕೌಂಟ್ರಲ್ಲಿಂದ ಬರ್ತೈತಿ. ಇವರೆಲ್ಲ ನಾ ಹೇಳಿದ್ನಲ್ಲ, ಮೊನ್ನೆ ಹೇಳಿನಿ, ಮಾತುಗಳು ಹೆಂಗೆ ಬರ್ತಾವ ಅಂದ್ರೆ ಇವ್ರ ಬಾಯಾಗ ಒಂದು ಮನೆ ಹುಚ್ಚರ ಕೈಯಾಗ ಕಲ್ಲು ಕೊಟ್ಟಂಗಿರ್ತಾವೆ. ಅದು ಯಾರಿಗೆ ಹೋಗಿತಾರೋ, ಏನು ಮಾಡ್ತಾರೋ, ಏನು ಮಾತಾಡ್ತಾರೋ ಅವ್ರಿಗೆ ಗುರುತಿರಂಗಿಲ್ಲ. ಯಾಕಂದ್ರೆ ಅವ್ರಿಗೇನಾಗೈತಿ, ಮಾತಾ ಬಂಡವಾಳ. ಅವ್ರು ಯಾರು ದೊಡ್ಡ ಸಂಘಟನೆ ಮುಖಾಂತರ ಬಂದಂಥವ್ರಲ್ಲ. ಜಾತಿ ವಿಷ ಬೀಜ ಬಿತ್ತೋದು, ಅದ್ರ ಮ್ಯಾಗ ಒಂದು ಬೆಂಕಿ ಹಚ್ಚೋದು, ಅದರಲ್ಲೇ ಇಲೆಕ್ಟ್ ಆಗೋದು. ಏನೈತೆ ಅವ್ರದ್ದು ಅಕೌಂಟಬಿಲಿಟಿ? ಏನೈತೆ ಅವ್ರು ಕೆಲಸ ಮಾಡೋದಂಥದ್ದು? ಇವತ್ತು ನಮ್ಮ ಕಾಂಗ್ರೆಸ್ದು ಇತಿಹಾಸ ಅದಾವೆ, ಬಟ್ ಬರೀ ಫೇಕ್, ಇಂಥವ್ನು ಫೇಕ್ ಹೇಳೋದು, ಯಾರ ಮ್ಯಾಗ ಅಪಾದನೆ ಮಾಡೋದು, ಸುಳ್ಳು ಕೇಸ್ಗಳನ್ನು ಹಾಕೋದು, ಇದನ್ನ ಬಿಟ್ಟು ಅವ್ರ ಹತ್ರ ಏನೂ ಇಲ್ಲ. ಯಾಕೆ ಫೇಕ್ ಐತೆ ಕಾಂಗ್ರೆಸ್? ಫೇಕ್ ಅಂದ್ರೆ ಏನಂತ? ಅಲ್ಲ, ಕಾಂಗ್ರೆಸ್ ಯಾಕೆ ನಕಲಿ ಅನ್ನಕ್ಕೆ ಏನಂತ? ಗೋಡ್ಸೆವಾದಿಗಳು ಹೇಳೋರು ನಕಲಿ ಕಾಂಗ್ರೆಸ್ ಅಂತೇಳಿ. ನಾವೆಲ್ಲ ಗಾಂಧಿ ಫಾಲೋವರ್ಸ್, ಅವ್ರೆಲ್ಲ ಗೋಡ್ಸೆ ಫಾಲೋವರ್ಸ್. ಅವ್ರು ನಾ ಹೇಳತ್ತಿಲ್ರಿ, ಅವ್ರ ಬಾಯಿಗೆ ಬರುವ ಅಷ್ಟೇ. ರಿಯಲ್ ಫೀಲ್ಡ್ನಾಗ ಏನಿರಂಗಿಲ್ಲ, ಬಟ್ ಇಂಥ ಮಾತುಗಳು ಬರ್ತಿರ್ತಾವೆ. ಒಂದೇದು ಹೇಳ್ಬೇಕಾ, ಸಿ ಟಿ ರವಿನ ಫೇಕ್ ಅದಾವೆ, ಫೇಕ್ ಎನ್ಕೌಂಟ್ರಲ್ಲಿಂದ ಬರ್ತೈತಿ. ಇವರೆಲ್ಲ ನಾ ಹೇಳಿದ್ನಲ್ಲ, ಮೊನ್ನೆ ಹೇಳಿನಿ, ಮಾತುಗಳು ಹೆಂಗೆ ಬರ್ತಾವ ಅಂದ್ರೆ ಇವ್ರ ಬಾಯಾಗ ಒಂದು ಮನೆ ಹುಚ್ಚರ ಕೈಯಾಗ ಕಲ್ಲು ಕೊಟ್ಟಂಗಿರ್ತಾವೆ. ಅದು ಯಾರಿಗೆ ಹೋಗಿತಾರೋ, ಏನು ಮಾಡ್ತಾರೋ, ಏನು ಮಾತಾಡ್ತಾರೋ ಅವ್ರಿಗೆ ಗುರುತಿರಂಗಿಲ್ಲ. ಯಾಕಂದ್ರೆ ಅವ್ರಿಗೇನಾಗೈತಿ, ಮಾತಾ ಬಂಡವಾಳ. ಅವ್ರು ಯಾರು ದೊಡ್ಡ ಸಂಘಟನೆ ಮುಖಾಂತರ ಬಂದಂಥವ್ರಲ್ಲ. ಜಾತಿ ವಿಷ ಬೀಜ ಬಿತ್ತೋದು, ಅದ್ರ ಮ್ಯಾಗ ಒಂದು ಬೆಂಕಿ ಹಚ್ಚೋದು, ಅದರಲ್ಲೇ ಇಲೆಕ್ಟ್ ಆಗೋದು. ಏನೈತೆ ಅವ್ರದ್ದು ಅಕೌಂಟಬಿಲಿಟಿ? ಏನೈತೆ ಅವ್ರು ಕೆಲಸ ಮಾಡೋದಂಥದ್ದು? ಇವತ್ತು ನಮ್ಮ ಕಾಂಗ್ರೆಸ್ದು ಇತಿಹಾಸ ಅದಾವೆ, ಬಟ್ ಬರೀ ಫೇಕ್, ಇಂಥವ್ನು ಫೇಕ್ ಹೇಳೋದು, ಯಾರ ಮ್ಯಾಗ ಅಪಾದನೆ ಮಾಡೋದು, ಸುಳ್ಳು ಕೇಸ್ಗಳನ್ನು ಹಾಕೋದು, ಇದನ್ನ ಬಿಟ್ಟು ಅವ್ರ ಹತ್ರ ಏನೂ ಇಲ್ಲ. ಯಾಕೆ ಫೇಕ್ ಐತೆ ಕಾಂಗ್ರೆಸ್? ಫೇಕ್